ನಮಸ್ಕಾರ, ನನ್ನ ಹೆಸರು ಮಧು ಅಂತ. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್ ಅಂತ. ನನ್ನ ಮಗಳು ಈ ಕ್ಯಾಪಿಟಲ್ ಸ್ಕೂಲಲ್ಲಿ LKG ಓದ್ತಾ ಇದ್ದಾಳೆ. ಸೊ ಎಲ್ಲ ಮಕ್ಕಳಿಗೂ ಬೇಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನರ್ಸರಿಗೆ ಜಾಯಿನ್ ಮಾಡಿಸಿದಾಗ ಟೀಚರ್ಸು ಮೇನ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಪೇರೆಂಟ್ಸ್ ಹೇಗಿರ್ತೀವೋ ಅದೇ ರೀತಿ ಅವರು ಕೂಡ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಟೀಚರ್ಸ್ ಮಾತ್ರ ತುಂಬ ಚೆನ್ನಾಗಿ ಅವ್ರನ್ನ ನೋಡಿಕೊಂಡ್ರು, ತುಂಬ ಪ್ಯಾಂಪರ್ಡ್ ಆಗಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಅವರ ಹೆಲ್ತಿಂದ ಆಗಿರ್ಬೋದು, ಎಜುಕೇಷನಿಂದ ಆಗಿರ್ಬೋದು, ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಎಲ್ಲ ವಿಷಯದಲ್ಲೂ ತುಂಬ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಇವಾಗ ಅವಳು LKG ಓದ್ತಾ ಇದ್ದಾರೆ. ವ್ಯಾನ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ವೀಕ್ಲಿ ಅವರಿಗೆ ಏನಾದರೂ ಆ್ಯಕ್ಟಿವಿಟಿ ಕೊಡೋದಾಗಿರ್ಬೋದು, ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಅವ್ರಿಗೆ ಹೆಲ್ತಿ ಸ್ನ್ಯಾಕ್ಸೇ ಕೊಡಬೇಕು ಅಂತ ಆಗಿರ್ಬೋದು. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಪ್ರತಿಯೊಂದು ವಿಷಯನೂ ಚಿಕ್ಕ ಮಕ್ಕಳಿಗೆ ತುಂಬ ಬೇಗ ತಲೆಗೆ ಹೋಗುತ್ತೆ. ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಈಗಿನ ಮಕ್ಕಳು ತುಂಬ ಆ್ಯಕ್ಟಿವ್ ಇರೋದ್ರಿಂದ ಸೊ ಅವರಿಗೆ ಪ್ರತಿಯೊಂದು ವಿಷಯನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಂಡ್ ಅವಳಿಗೆ ತುಂಬ ಇಷ್ಟ ಈ ಸ್ಕೂಲಿಗೆ ಬರಬೇಕಂದ್ರೆ. ಇದರಲ್ಲಿ ಅವೇರ್ನೆಸ್ ಅಂತಂದು ಫೋನಿಂದೊಂದು ಮಾಡಿದ್ರು. ಅದರಿಂದ ಅವಳು ಫೋನ್ ಕೂಡ ನೋಡೋದು ಬಿಟ್ಬಿಟ್ಲು, ಫೋನ್ ನೋಡ್ತಾನೆ ಇಲ್ಲ. ಅದು ಆ್ಯಕ್ಚುಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಮಕ್ಕಳ ಮೇಲೆ. ಕಮ್ಯುನಿಕೇಷನ್ ಫ್ರಮ್ ದ ಮ್ಯಾನೇಜ್ಮೆಂಟ್, ಫ್ರಮ್ ದ ಟೀಚರ್ ಸ್ಟಾಫ್ ಎಕ್ಸಲೆಂಟ್ ಆಗಿದೆ. ಆ್ಯಕ್ಚುಲಿ ಏನೇ ಕಮ್ಯುನಿಕೇಷನ್ ಇದ್ರೂ ಲೈಕ್ ಈಸಿ ಪ್ರೋಸೆಸ್ ಇರುತ್ತೆ. ಸೊ ದಟ್ಸ್ ಒನ್ ಎಕ್ಸಲೆಂಟ್ ಫ್ರಮ್ ದ ಟೀಚರ್ ಸ್ಟಾಫ್ ಮ್ಯಾನೇಜ್ಮೆಂಟ್ ಎಲ್ಲರೂ. ಈವನ್ ಫ್ರಮ್ ವ್ಯಾನ್ ಲೆವೆಲಿಂದ ವ್ಯಾನ್ ಡ್ರೈವರ್ ಹೇಳಿದ್ರು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ. ಬೇರೆಯವ್ರಿಗೂ ರೆಫರೆನ್ಸ್ ಡೆಫಿನೆಟ್ಲಿ ಮಾಡ್ತೀವಿ. ಯಾಕೆಂದರೆ ಅವರು ಕೂಡ ಮಾಡಿದ್ದೀವಿ, ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.